ಬಂದಂತೆ ಅಂತ ಅನ್ನಕ್ಕೆ ಬಂದಂತೆ ಅಂತ ಹೌದು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವರಾಟ್ ತೇನೇ ಬ್ರಹ್ಮಹೃದಾಯೇ ಮುಹ್ಯಂತಿ ಸೂರಯಃ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಭಗವಂತನನ್ನ ಸ್ತುತಿ ಮಾಡ್ತಾ ದೇವತೆಗಳು ಹಲವು ರೀತಿಯಲ್ಲಿ ಅವನ ಮಹಿಮೆಗಳನ್ನ ಹೇಳ್ತಾ ಬಂದ್ರು. ಏಕಸ್ತ್ವಮೇವ ಸದಸದ್ವಯಮದ್ವಯಂಚ ಸ್ವರ್ಣಂ ಕೃತಾಕೃತಮಿವೇಹ ನಮಸ್ತು ಭೇದಃ ಅಜ್ಞಾನತಸ್ತ್ವಯಿ ಜನೈರ್ವಿಹಿತೋ ವಿಕಲ್ಪೋ ಯಸ್ಮಾತ್ ಗುಣವ್ಯತಿಕರೋ ನಿರುಪಾಧಿಕಸ್ತ್ವಂ. ಕಾರ್ಯ ಮತ್ತು ಕಾರಣ, ಸತ್ ಮತ್ತೆ ಅಸತ್ತು ಅಂತ ಕರೀತಾರೆ ಅದನ್ನ. ಅವೆರಡರಲ್ಲೂ ಅಂತರ್ಯಾಮಿಯಾಗಿರುವವನು ನೀನೆ. ಅಷ್ಟಮ ಸ್ಕಂಧದ 11ನೇ ಅಧ್ಯಾಯದ 7ನೆಯ ಶ್ಲೋಕ. ಸತ್ ಮತ್ತು ಅಸತ್ ಅನ್ನುವ ಎರಡು ಶಬ್ದಗಳಿಂದ ಇವುಗಳನ್ನ ಶಾಸ್ತ್ರಗಳು ಕರೀತಾವೆ. ಆ ಎರಡೂ ಶಬ್ದದಿಂದ ಅಂತರ್ಯಾಮಿಯಾಗಿರುವುದು ನೀನೇ. ಆದ್ರಿಂದಾಗಿ ನಿನ್ನನ್ನೇ ಆ ಶಬ್ದಗಳು ಹೇಳ್ತಾವೆ. ನೀನು ಅದ್ವಿತೀಯ, ನಿನಗೆ ಸರಿಸಮನಾದ ಮತ್ತೊಬ್ಬ ಇಲ್ಲ. ಅಂದಮೇಲೆ ನಿನಗಿಂತ ಉತ್ತಮ ಇರುವುದು ಸಾಧ್ಯವೇ ಇಲ್ಲ. ಆಭರಣ ರೂಪವಾದ ಚಿನ್ನಕ್ಕೂ ಮತ್ತು ಚಿನ್ನದ ಗಟ್ಟಿ ಇದ್ರೆ ಅದಕ್ಕೆ ಹೇಗೆ ಎರಡಕ್ಕೂ ಭೇದ ಇಲ್ವೋ, ಹಾಗೆ ನಿನ್ನಿಂದ ನಿರೂಪಣೆಗೊಂಡಂತಹ ಅನೇಕ ರೂಪಗಳೇನಿವೆ ಅಥವಾ ನಿನ್ನ ಶರೀರದ ಭಾಗಗಳೇನಿವೆ, ಇದ್ಯಾವತ್ತೂ ಕೂಡ ಬೇರೆ ಬೇರೆ ಅಲ್ಲ. ನೀನೇ ನಿನ್ನ ಅವತಾರವಾಗಿ ನಿನ್ನ ಬೇರೆ ಬೇರೆ ರೂಪಗಳಾಗಿ ಕಾಣಿಸಿಕೊಳ್ತೀವಿ. ಆದ್ರೆ ಸಾಮಾನ್ಯರು ತಿಳಿಯದೆ ಅಜ್ಞಾನದಿಂದ ಅವುಗಳಲ್ಲಿ ವಿಕಲ್ಪಗಳನ್ನ ಕಾಣ್ತಾರೆ. ಯಾಕೆಂದ್ರೆ ಗುಣತ್ರಯಗಳ ಸಂಬಂಧದಿಂದಾಗಿ ಲೋಕದಲ್ಲಿ ವಸ್ತುಗಳಲ್ಲಿರುವಂತಹ ವ್ಯತ್ಯಾಸವನ್ನ, ಅಂದ್ರೆ ಕಾರ್ಯ ಮತ್ತು ಕಾರಣಗಳಲ್ಲಿರುವಂತಹ ವ್ಯತ್ಯಾಸವನ್ನ ಭಗವಂತನಲ್ಲೂ ಗಣಿಸಿ ಅವನಲ್ಲೂ ಕೂಡ ಈ ಬೇರೆ ಬೇರೆ ಅನ್ನುವ ಭಾವವನ್ನ ತಾಳ್ತಾರೆ. ಅಜ್ಞಾನಾದಿ ಉಪಾಧಿಯಿಂದಲೂ ಕೂಡ ನಿನ್ನಲ್ಲಿ ಯಾವತ್ತೂ ಕೂಡ ಪರಸ್ಪರ ಭೇದ ಉಂಟಾಗುವುದಿಲ್ಲ ಅನ್ನುವುದನ್ನ, ಯಾಕೆಂದ್ರೆ ನಿರುಪಾಧಿಕಸ್ತ್ವಂ, ನೀನು ಉಪಾಧಿರಹಿತ. ನಿನಗೆ ಲೋಕದಲ್ಲಿ ಏನೋ ಒಂದು ಉಪಾಧಿ ಬಂದದ್ರಿಂದ ಜೀವನಾದೆ, ದೇವರ ಯಾವುದೋ ಒಂದು ಪ್ರತ್ಯೇಕ ಕಾರ್ಯಭಾರ ನಡೆಸಲಿಕ್ಕೆ ಒಂದು ರೂಪ ಬಂತು ಅನ್ನೋದೆಲ್ಲ ಕೇವಲ ಕಲ್ಪನಾ ವಿಲಾಸವಷ್ಟೇ ಹೊರತು ನೀನು ನಿರುಪಾಧಿಕ. ತ್ವಾಂ ಬ್ರಹ್ಮ ಅವಯಂತಿ ಉತ ಧರ್ಮಮೇಕಂ ಏಕಃ ಏಕೇ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ ಮಹಾಪುರುಷಮವ್ಯಯಮಾತ್ಮತಂತ್ರಂ. ವೇದಾಂತಿಗಳು ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ. ಸ್ಮೃತಿಕಾರರು ನಿನ್ನನ್ನ ಧರ್ಮ ಅಂತ ಕರೀತಾರೆ. ಪೌರಾಣಿಕರು ನಿನ್ನನ್ನ ಕಾರ್ಯಕಾರಣಗಳಿಗಿಂತ ಬೇರೆಯಾಗಿ ಪರಮಂ ಪುರುಷಂ, ಪರೇಶ ಪುರುಷ ಅಂತ ಕರೀತಾರೆ. ಇನ್ನು ಪಾಂಚರಾತ್ರ ಆಗಮಗಳನ್ನ ನಂಬಿ ಅದರ ಮೂಲಕ ನಿನ್ನನ್ನ ಅರ್ಥ ಮಾಡಿಕೊಳ್ಳುವವರು ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಪ್ರಹ್ವ ಅಂತ
ಅವರು ಒಂದು 9 ವಿಶಿಷ್ಟವಾದ ನಾಮಗಳಿಂದ ಭಗವಂತನನ್ನು ಕರೀತಾರೆ. ವಿಮಲಾಯೇ ನಮಃ, ಉತ್ಕರ್ಷಣ್ಯೇ ನಮಃ, ಜ್ಞಾನಾಯೇ ನಮಃ, ಕ್ರಿಯಾಯೇ ನಮಃ, ಯೋಗಾಯೇ ನಮಃ, ಪ್ರಹ್ಯೇ ನಮಃ, ಸತ್ಯಾಯೇ ನಮಃ, ಈಶಾನಾಯೇ ನಮಃ, ಅನುಗ್ರಹಾಯೇ ನಮಃ ಅಂತ ಹೀಗೆ 9 ವಿಶಿಷ್ಟವಾದ ನಾಮಗಳಿಂದ ನಿನ್ನೊಬ್ಬನನ್ನೇ ಕರೀತಾರೆ. ಇನ್ನು ಕೆಲವರು ಏನನ್ನ ಪರಮ ಆತ್ಮ ಅಂತ ಭಾವಿಸ್ತಾರೆ. ಏಕಾಂತ ಭಕ್ತರು ನಿನ್ನನ್ನು ಮಹಾಪುರುಷ, ಅವ್ಯಯ, ಸ್ವತಂತ್ರ ಅಂತ ತಿಳ್ಕೊಳ್ತಾರೆ. ಎಲ್ಲವೂ ಸತ್ಯವೇ. ಅದರಲ್ಲಿ ಒಂದು ಸರಿ, ಇನ್ನೊಂದು ತಪ್ಪು, ಅವ್ರು ಹೇಳಿದ್ದು ವಿಚಿತ್ರ, ಇವ್ರು ಹೇಳಿದ್ದು ವಿಲಕ್ಷಣ ಅಂತ ಹೀಗೆ ನಮ್ಗೆ ಅನ್ಸಿದ್ರು ಕೂಡ ಅವ್ರು ಹೇಳಿದ್ ಎಲ್ಲವೂ ಕೂಡ ಕರೆಕ್ಟೇ. ಬ್ರಹ್ಮಕೇಚಿತ್ ಧರ್ಮಮೇಕಂ ಏಕೆ ಪರಂ ಪುರುಷಂ ಪರೇಶಂ ಅನ್ಯೇ ನವಶಕ್ತಿಯುತಂ. ನವಶಕ್ತಿ ಅಂದ್ರೆ ನಾನು ಹೇಳಿದ ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಕ್ರಿಯೆ ಅಂತ. ಇನ್ನು ಕೆಲವರು ಮಹಾಪುರುಷ, ಅವ್ಯಯ, ಇನ್ನು ಕೆಲವರು ಆತ್ಮತಂತ್ರ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಆತ್ಮತಂತ್ರ ಅಂದ್ರೆ ಹೀಗೆ ಬೇರೆ ಬೇರೆ ರೀತಿಯಿಂದ ನಿನ್ನಲ್ಲಿ ವಿಶೇಷವಾದ ಚಿಂತನೆಯಲ್ಲಿ ನಿನ್ನನ್ನ ಕಾಣುವ ಪ್ರಯತ್ನ ಮಾಡ್ತಾರೆ. ನಾಹಂ ಪರಾಯುರುಷಿರೋ ಋಷಯೋ ನಮರೀಚಿ ಮುಖ್ಯಾಃ ಜಾನಂತಿ ಯದ್ ವಿರಚಿತಂ ಖಲು ಸತ್ವ ಸರ್ಗಾಃ ಯನ್ಮಾಯಜಾ ಮುಚಿತ ಚೇತಸ ಈಶ ದೈತ್ಯಃ ಮರ್ತ್ಯಾದಯಃ ಕಿಮುತ ಶಶ್ವತದಭ್ರವೃತ್ತಾಃ. ಅವನನ್ನ ಚಿಂತಿಸುವಾಗ ಹೇಗೆ ಚಿಂತಿಸ್ತಾರೆ ಅಂತ ಒಂದು ಹಿಂದೆ ಹೇಳಿದ್ರು. ಆದ್ರೆ ಈ ಋಷಿಗಳೆಲ್ಲ ಹೇಗೆ ಚಿಂತಿಸ್ತಾರೆ? ಈ ರುದ್ರದೇವರು ಇದನ್ನ ಸ್ತೋತ್ರ ಮಾಡ್ತಾ ಇರುವುದು ನಾವು ಹಿಂದೆ ನೋಡಿದ್ದೇವೆ. ಪ್ರಸಂಗ ಬಂದದ್ದೇನು ಅಂದ್ರೆ, ಮೋಹಿನಿ ರೂಪವನ್ನು ತಾಳಿದ್ದಾನೆ, ಬಹಳ ಚೆಲುವಿತ್ತಂತೆ, ದೈತ್ಯರೆಲ್ಲ ಮೋಹಗೊಂಡ್ರಂತೆ, ಹೀಗಂತೆ ಹಾಗಂತೆ ಅಂತೆ ಕಂತೆಗಳ ಸಂತೆಯಲ್ಲಿ ಸುದ್ದಿ ಬಹಳ ಜೋರಾಗಿ ಬೊಂತೆ ತರ ಬಿದ್ದಿತ್ತು. ಅದು ಈಶ್ವರನ ಕಿವಿಗೂ ಬಿತ್ತು. ಮಡದಿಯನ್ನು ಕಟ್ಟಿಕೊಂಡು ನಂದಿಯ ಮೇಲೆ ಕೂತು ಓಡೇ ಬಂದವ ಎಲ್ಲ ವಿಚಾರಿಸಿ ಈ ತರ ಸ್ತುತಿ ಮಾಡ್ತಾ ಹೇಳ್ತಾನೆ, ನಿನ್ನನ್ನ ಬಗೆ ಬಗೆಯ ಮಂದಿ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಹೋಗ್ತಾರೆ. ನಾನು ಕೂಡ ನಿನ್ನ ವಿಷಯದಲ್ಲಿ ಪೂರ್ಣವಾಗಿ ಅರಿಯಲಾರದವನಾಗಿದ್ದೇನೆ. ನಾಹಂ ಪರಾಯುಷಃ. ಪರಾಯುಹು ಅಂತಂದ್ರೆ ಪರ ಅನ್ನುವ ಆಯುಷ್ಯ ಇರುವುದು ಚತುರ್ಮುಖನಿಗೆ. ಅವನಿಗೆ ಪರ ಅಂತ ಒಂದು ಶಬ್ದ ಇದೆ. ಪರ ಅಂತಂದ್ರೆ ಒಂದು ಸೃಷ್ಟಿಯ ಕಾಲ, ಅದಕ್ಕೆ ಪರಕಾಲ ಅಂತ ಹೇಳ್ತಾರೆ. ಈ ಪರಕಾಲ ಮಠ ಅಂತೆಲ್ಲ ಕರೀತಾರಲ್ಲ, ಅದು ಪರಕಾಲ ಅನ್ನೋದು ಚತುರ್ಮುಖನ ಒಂದು ಆಯುಷ್ಯದಷ್ಟು ಕಾಲದ ಭಗವಂತನ ರೂಪವನ್ನ ನೆನಪಿಸುವಂತಹ ಹೆಸರು. ಹಾಗಾಗಿ ಆ ಪರನಾಮಕ ಚತುರ್ಮುಖನ ಆಯುಷ್ಯದಿಂದ ಗುರುತಿಸುವಂತದ್ದನ್ನ ಹೇಳ್ತಾ, ನಾನಾಗಲಿ ಪರಾಯು ಆಗಲಿ ಅಂದ್ರೆ ಚತುರ್ಮುಖನಾಗಲಿ, ಮರೀಚಿ ಮುಖ್ಯಾಹ ಋಷಯ, ಮರೀಚಿಯ ಮೊದಲಾದ ಬ್ರಹ್ಮಮಾನಸ ಪುತ್ರರು ಕೂಡ ಎಷ್ಟು ಸಾತ್ವಿಕರಾದವರಾದ್ರೂ ಕೂಡ, ಎಷ್ಟು ಸತ್ವಸರ್ಗಾಹ ಸತ್ವದ ದಾರಿಯಲ್ಲೇ ಹುಟ್ಟಿ ಬಂದವರಾದ್ರೂ ಕೂಡ ಯದ್ವಿರಚಿತಂ ನ ಜಾನಂತಿ, ನಿನ್ನಿಂದ ನಡೆಸಲ್ಪಟ್ಟ ಕ್ರಿಯೆಗಳನ್ನ, ನೀನು ತೋರಿದ ಲೀಲೆಗಳನ್ನ, ನಿನ್ನ ಈ ಸೃಷ್ಟಿಯ ವೈಭವವನ್ನ ನ ಜಾನಂತಿ ತಿಳಿಯಲಾರರು. ನಾನಾಗಲಿ ಬ್ರಹ್ಮಾದಿಗಳಾಗಲಿ ಮರೀಚಿಯ ಮೊದಲಾದ ಋಷಿಗಳಾಗಲಿ ಸತ್ವಸರ್ಗಾಹ, ಅದು ಎಷ್ಟು ಸಾತ್ವಿಕ ಮಟ್ಟದ ಎತ್ತರವನ್ನ ಮುಟ್ಟಿದವರಾದರೂ ಕೂಡ ಅವರು ನಿನ್ನ ಹತ್ತಿರವೂ ಬರಲಾರರು. ಯನ್ಮಾಯೆಯ ಮುಷಿತ ಚೇತಸ ಈಶ ದೈತ್ಯ, ಯಾಕೆಂದ್ರೆ ನಿನ್ನ ಬಂಧಕ ಶಕ್ತಿ ನಮ್ಮ ಬುದ್ಧಿಗೆ ಮಂಕು ಕವಿದಂತೆ ಪೂರ್ಣವಾಗಿ ತಿಳಿಯುವುದರಲ್ಲಿ ಅಶಕ್ತವಾಗುತ್ತೆ. ಕಣ್ಣಿಗಿಂತ ಅಗಲವಾದ ವಸ್ತುವನ್ನ ಕಣ್ಣ ಮುಂದೆ ತಂದಿಟ್ಟರೆ ಅದು ಹೇಗೆ ಕಾಣಬೇಕು? ಕಾಣತ್ತಾ? ಕಣ್ಣ ಹತ್ರಕ್ಕೆ ಅಂಗೈ ತಂದಿಟ್ರು ಕಾಣಲ್ಲ. ಅದೇ ನಮ್ದೇ ಇರ್ಬೋದು. ಆದ್ರೆ ದೃಷ್ಟಿಗೆ ಕೆಲವೆಲ್ಲ ಇಷ್ಟು ದೂರ ಇದ್ರೆ ಕಾಣತ್ತೆ, ಇದಕ್ಕಿಂತ ಜಾಸ್ತಿ ದೂರ ಇದ್ರೆ ಕಾಣಲ್ಲ. ಹೀಗೆಲ್ಲ ಕೆಲವು ನಿಯಮ ಇದೆ. ನಮ್ದೆಲ್ಲ ಮಿತಿ. ಹಾಗಾಗಿ ಓ ಹರಿಯೇ, ನಮ್ಮಂಥ ಲೋಕದಲ್ಲಿ ಎಲ್ಲರಿಗಿಂತ
ಅತ್ಯಂತ ಹೆಚ್ಚಿನ ಸಾಮರ್ಥ್ಯ, ತಪಸ್ಸು, ಸಾಧನೆ, ಜ್ಞಾನ, ವೈರಾಗ್ಯಗಳನ್ನ ಸಂಪಾದಿಸಿದ ನಮಗೇನೆ ನಿನ್ನ ಬಗ್ಗೆ ಪೂರ್ತಿ ತಿಳಿಯುವುದಕ್ಕಾಗುವುದಿಲ್ಲ ಅಂತಂದ ಮೇಲೆ ಮುಷಿತ ಚೇತಸಃ, ರಾಜಸ ಮತ್ತು ತಾಮಸ ಸ್ವಭಾವಗಳಿಂದ, ಅಮಂಗಳವಾದ ಚಿಂತನೆಗಳಿಂದ ಕಳೆದುಕೊಂಡ ಬುದ್ಧಿ ಉಳ್ಳಂತಹ ರಾಕ್ಷಸರು, ಮನುಷ್ಯರು ಕಿಮುತ ಹೇಗೆ ನಿನ್ನನ್ನ ತಿಳ್ಕೊಳ್ತಾರೆ? ಶಾಶ್ವತ ಅದಭ್ರ ವೃತ್ತಾಹ. ಅದಭ್ರ ಅಂತಂದ್ರೆ ಬಹಳ ಚಿಕ್ಕದಾದ ಜೀವನದ ನಡತೆಗಳಿಂದಲೇನೆ ಬದುಕನ್ನು ಭಾರಿ ದೊಡ್ಡವರು ಅಂತ ಕಲ್ಪಿಸಿಕೊಂಡಂತಹ ಮರ್ತ್ಯಾದಯ ಕಥಂ, ಮರ್ತ್ಯಾದಯ ಮನುಷ್ಯರೇ ಮೊದಲಾದಂತಹ ಮಂದಿ ಹೇಗೆ ತಾನೇ ನಿನ್ನನ್ನ ತಿಳಿಯರು. ಸತ್ವಂ ಸಮೀಹಸಿ ತತಸ್ಥಿತಿ ಜನ್ಮನಾಶಾನ್ ಭೂತೆ ಹಿತಂಚ ಜಗತೋ ಹ್ಯಪಿ ಬಂಧ ಮೋಕ್ಷೌ ವಾಯುಜ್ಯತೋ ವಿಶತಿ ಚ ಕಂಚ ಚರಾಚರಾಖ್ಯಂ ಸರ್ವಂ ತದಾತ್ಮಕತಯಾವಗಮೋ ನುತಿಸ್ತೆ. ಇಡೀ ಜಗತ್ತಿನ ಸ್ಥಿತಿ, ಉತ್ಪತ್ತಿ, ನಾಶ ಮತ್ತೆ ಜೀವಿಗಳಿಗೆ ಕಾಲಕಾಲಕ್ಕೆ ಬೇಕಿರುವಂತಹ ಅಭೀಷ್ಟಗಳನ್ನ ಮತ್ತೆ ಈ ಸಂಸಾರದ ಬಂಧನದಲ್ಲಿ ಸಿಲುಕಿಸಿ ಕೊನೆಗೆ ಬಿಡಿಸುವುದನ್ನ ನೀನೇ ಮಾಡುವುದು. ವಾಯು, ಆಕಾಶ ಮೊದಲಾದ ಚರಾಚರ ಸಮಸ್ತ ಪ್ರಾಣಿ ಪ್ರಪಂಚವನ್ನು ನೀನು ಪ್ರವೇಶಿಸಿ, ಆಕಾಶವನ್ನೂ ಪ್ರವೇಶಿಸಿದ್ದಿ, ಗಾಳಿಯನ್ನೂ ಕೂಡ ಪ್ರವೇಶಿಸಿದ್ದಿ. ಹಿಡಿಲಿಕ್ಕೆ ಬರದ ಗಾಳಿಯನ್ನ ಪ್ರವೇಶಿಸುವುದು ಅಂದ್ರೆ ನಿನ್ನ ಅಸಾಧಾರಣವಾದ ಸಾಮರ್ಥ್ಯಕ್ಕೆ ನಾವೇನ್ ಹೇಳಬೇಕು? ಜಗತ್ನಲ್ಲಿ ಹಿಡಿಲಿಕ್ಕೆ ಸಿಗದ ವಸ್ತುವನ್ನು ಕೂಡ ಪ್ರವೇಶಿಸಿದ್ದಿ ಅನ್ನೋದು ನಿನ್ನ ದೊಡ್ಡಸ್ತಿಕೆ. ಹಾಗಾಗಿ ನೀನು ಎಲ್ಲದರಲ್ಲೂ ಅಂತರ್ಯಾಮಿಯಾಗಿ ಪ್ರವೇಶಿಸುವುದು, ನಮಗೆ ನಿನ್ನ ಬಗ್ಗೆ ಇಷ್ಟೇ, ನೀನು ಎಲ್ಲದನ್ನು ಪ್ರವೇಶಿಸಿದ್ದಿ ಅಂತ ಚಿಂತಿಸುವುದೇ ಅವಗಮಃ ನುತಿಸ್ತೆ. ಈ ತಿಳುವಳಿಕೆಯಿಂದ ನಿನ್ನನ್ನ ಹೀಗಿದ್ದಿ ಅಂತ ಯಥಾಸ್ಥಿತವಾದ ರೂಪವನ್ನ ಹೇಳುವುದೇ ನುತಿಹಿ, ಸ್ತೋತ್ರವಾಗಿದೆ. ನಾವು ಹೊಸ್ತನ್ನ ಕಂಡುಕೊಂಡು ಹೇಳಲಿಕ್ಕಾಗುವುದಿಲ್ಲ, ಕಂಡದ್ದನ್ನು ಹೇಳಬಹುದು. ಯಾಕೆಂದ್ರೆ ಕಂಡುಕೊಂಡು ಮುಗಿಯುವುದು ಅಂತಿಲ್ಲ. ಕಂಡವರು ಹೇಳಿದಂತೆ ಹೇಳುವುದಿಲ್ಲ, ಆದ್ರೆ ಕಂಡಷ್ಟನ್ನು ಹೇಳ್ತೇವೆ. ಅದೇ ನಿನಗೆ ಸ್ತುತಿ ಆಗತ್ತೆ. ಯಾಕಂದ್ರೆ ಈ ಬೀದಿಗೆ ಬಂದವರೆಲ್ಲ ಮಾತಾಡ್ತಾ ಇದ್ರೆ ಅದ್ರಲ್ಲಿ ಏನು ಸತ್ಯ ಇರಲ್ಲ. ಅವರಿಗೆ ಯಾವುದು ಬೇಕಿಲ್ಲ, ಅವರಿಗೆ ಪ್ರೊಟೆಸ್ಟ್ ಮಾತ್ರ ಬೇಕು. ಯಾಕೆ ಬಂದಿದ್ದೀರಿ ಕೇಳಿದ್ರೆ ಅವರಿಗೆ ನಾವು ಯಾಕೆ ಬಂದಿದ್ದೀವಿ ಅಂತ ಗೊತ್ತಿರಲ್ಲ. ನೀಟ್ ಓದಿದ್ದೀರಾ ಕೇಳಿದ್ರೆ ನಾವೆಲ್ಲ ಓದಿದ್ವಿ, ಸ್ಪೆಲ್ಲಿಂಗ್ ಹೇಳಿ ಅಂದ್ರೆ ಗೊತ್ತಿರಲ್ಲ, ಅದರ ಅಬ್ರಿವೇಶನ್ ಬಿಡಿಸಿ ಹೇಳಿ ಅಂದ್ರೆ ಗೊತ್ತಿರಲ್ಲ. ಇಂಥದ್ದೆಲ್ಲ ನಡೆಯುವ ಹಾಗೆ ಆಗಬಾರ್ದಲ್ವಾ ನಮ್ಮ ಚಿಂತನೆಗಳು? ನಾವೇನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರ್ಬೇಕು. ನಮಗೇನ್ ಗೊತ್ತಿದೆಯೋ ಅಷ್ಟರಿಂದ ನಿನ್ನನ್ನು ಸ್ತುತಿ ಮಾಡುತ್ತೇವೆ. ಗೊತ್ತಿಲ್ಲದ ಶಬ್ದಗಳಿಂದೆಲ್ಲ ನಿನ್ನನ್ನು ಹೊಗಳಿಕ್ ಹೋಗುದಿಲ್ಲ. ನಮಗೇನ್ ಅರ್ಥ ಆಗಿದೆಯೋ ತಿಳ್ಕೊಂಡವರಲ್ಲಿ ಬಹುಶಃ ಈಗ ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಅವರೆಲ್ಲ ಬಹಳ ಎತ್ತರದವರು. ನಾವು ಅವರ ಹತ್ತಿರ ಎಂದೂ ಸುಳಿಯಲಾರೆವು, ಅಷ್ಟು ಎತ್ತರ ಅವರದ್ದು. ಆದ್ರೆ ಅವರಿಗೆ ದೇವರ ಚೂರು ಹತ್ರ ಇಲ್ಲ. ನಮ್ಗೆ ಬಹಳ ದೂರವಾದವರು, ನಮ್ಮ ಪ್ರಕಾರ ಅವ್ರು ದೇವರಿಗೆ ತುಂಬಾ ಹತ್ತಿರವಾದವರು. ನಮಗೆ ಇಲ್ಲಿಂದ ಬಹಳ ದೂರದಲ್ಲಿರುವಂತಹ 2 ನಕ್ಷತ್ರಗಳು ಕಾಣ್ತಾವೆ. ನಾವು ಆ ನಕ್ಷತ್ರಗಳು ಒಂದ್ರ ಮೇಲೆ ಒಂದು ಕೂತಿದೆ ಅಂತ ಅನ್ಕೊಂಡು ನೋಡ್ತಾ ಇರ್ತೀವಿ. ಅದರ ಹತ್ರ ಹೋದ್ರೆ ಗೊತ್ತಾಗುತ್ತೆ ನಾವಿರುವ ದೂರದ 100 ಪಟ್ಟು ದೂರ ಅದರ ಆಚೆಗಿರುತ್ತೆ ಆ 2 ನಕ್ಷತ್ರಗಳ ಅಂತರ. ಆದ್ರೆ ನಮ್ಗೆ ಮಾತ್ರ 2 ಹತ್ರ ಒಂದ್ರ ಮೇಲೆ ಒಂದು ಕೂತ ಹಾಗಿರುತ್ತೆ. ಹಾಗೆ ದೇವತೆಗಳ ಎತ್ತರಕ್ಕೆ ನಾವು ಯಾವತ್ತೂ ಮುಟ್ಟುವುದೇ ಇಲ್ಲ, ಮುಟ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರೆ ಅವರಿಗೆ ಭಗವಂತ ಅದಕ್ಕಿಂತ 100 ಪಟ್ಟು ಆಚೆಗೆ ಇರುವಂತಹ ತಾಕತ್ತು ಅನ್ನುವುದನ್ನ ಚತುರ್ಮುಖನ ಇಂದ್ರಾದಿ ದೇವತೆಗಳ ಸಮಕ್ಷದಲ್ಲಿ ರುದ್ರದೇವ ಭಗವಂತನನ್ನ ಸ್ತುತಿಸ್ತಾನೆ. ಅವತಾರಾಮಯ ದೃಷ್ಟ ರಮಮಾಣಸ್ಯತೆ ಗುಣೈಹಿ ಸೋಯಂ ತದ್ರಷ್ಟುಮಿಚ್ಛಾಮಿ ಯತ್ತೇ ಯೋಷಿದ್ವಪುರ್ಧೃತಂ. ಗುಣೈಹಿ ರಮಮಾಣಸ್ಯ ತೇ ಅವತಾರಾಹ ಮಯಾ ದೃಷ್ಟಾಹ. ಅತ್ಯಂತ ಅದ್ಭುತವಾದ ಜ್ಞಾನಮಯವಾದ ಆನಂದಮಯವಾದ ಶಾರೀರವನ್ನು ಹೊಂದಿರುವ ನಿನ್ನ ಅನಂತ ರೂಪಗಳನ್ನು ನಾನು ಕಂಡಿದ್ದೇನೆ. ಆದ್ರೆ ಎತ್ತೇ ಯೋಷಿದ್ವಪುಹು ಧೃತಂ, ಯಾವ ನೀನು ಮೋಹಿನಿಯ ರೂಪವನ್ನ ತೊಟ್ಟಿದ್ದಿ, ಸೋಯಂ ತದ್ರಷ್ಟುಮಿಚ್ಛಾಮಿ, ಇದೊಂದು ನೋಡ್ಬೇಕಿತ್ತು, ನೋಡಿರ್ಲಿಲ್ಲ, ನನಗೆ ನೋಡ್ಲಿಕ್ಕೆ ಮಾಡಿಕೊಡು, ಅವಕಾಶ ಮಾಡಿಕೊಡು ಅಂತ ಕೇಳ್ತಾನೆ.
ಏನ ಸಮ್ಮೋಹಿತ ದೈತ್ಯ ಪಾಯಿತಾಷ್ಟಾಮೃತಂ ಸುರಾಹ ತದ್ದಿದೃಕ್ಷವ ಆಯಾತಾಹ ಪರಂ ಕೌತೂಹಲಂ ಹಿನಃ. ದೈತ್ಯರನ್ನ ಮರಳು ಮಾಡಿ ದೇವತೆಗಳಿಗೆ ಸ್ವದೆಯನ್ನುಣಬಡಿಸಿದ ನಿನ್ನ ಆ ವಿಶಿಷ್ಟವಾದ ರೂಪವನ್ನು ನಾವೆಲ್ಲ ಕಾಣ ಬಯಸಿದ್ದೇವೆ, ಅದಕ್ಕಾಗಿ ಬಂದಿದ್ದೇವೆ. ಕುತೂಹಲದ ಕಣ್ಣಿಗೆ ನೀನಷ್ಟು ಉಣಿಸನ್ನ ಕೊಟ್ರೆ ತೃಪ್ತರಾಗುವೆವು, ತಣಿಯುವೆವು ಅಂತ ಹೇಳ್ತಾನೆ. ಶ್ರೀ ಶುಕ ಉವಾಚ ಏವಂ ಅಭ್ಯರ್ಥಿತೋ ವಿಷ್ಣುರ್ಭಗವಾನ್ ಶೂಲಪಾಣಿನ ಪ್ರಹಸ್ಯ ಭಾವಗಂಭೀರಂ ಗಿರಿಶಂ ಪ್ರತ್ಯಭಾಷತ. ಶುಕಾಚಾರ್ಯರು ಹೇಳ್ತಾರೆ, ಶಿವ ಹೀಗೆ ಯಾಚಿಸಿದಾಗ ಭಗವಾನ್ ನಾರಾಯಣ ಭಾವಗರ್ಭಿತವಾಗಿ ನಕ್ಕು ಶಿವನನ್ನು ಕುರಿತು ಈ ರೀತಿಯಾದ ಮಾತುಗಳಿಂದ ಸಮಾಧಾನ ಪಡಿಸ್ತಾನೆ. ಶ್ರೀ ಭಗವಾನುವಾಚ ಕೌತೂಹಲಾಯ ದೈತ್ಯಾನಾಂ ಯೋಷಿದ್ವೇಷೋ ಮಯಾ ಕೃತ ಪಶ್ಯತಾ ಸುರ ಕಾರ್ಯಾಣಿ ಹೃತೆ ಪೀಯೂಷ ಭಾಜನೆ. ಅಯ್ಯೋ ನೀನೊಂದು ಬಿಡ, ಏನ್ ಕೇಳ್ತಿದ್ದಿ ನಾನು? ಇದೆಲ್ಲ ಮೇಕಪ್ ಮಾಡಿದ್ದಲ್ಲ, ಸುಮ್ನೆ ಒಂದ್ಸರ್ತಿ ಕಿರಿಕಿರಿ ಮಾಡ್ತಿದ್ರು ಅಂತ ಒಂದ್ ಡ್ರೆಸ್ ಹಾಕೊಂಡು ಹೋಗಿದ್ದಷ್ಟೇ. ತಕ್ಷಣದ ಇದು ಆಶುಭಾಷಣ ಇದ್ದ ಹಾಗೆ ಆಶುಭೂಷಣ ಇದು. ಏನೋ ಗಡಿಬಿಡಿಯಲ್ಲಿ ಸಿಕ್ಕಿದ್ದೆಲ್ಲ ಸಿಕ್ಕಿಸ್ಕೊಂಡು ಹೋಗಿದ್ದು. ನೀನ್ ಅದನ್ನ ಏನ್ ನೋಡ್ತೀಯಪ್ಪ, ಅದ್ರಲ್ಲಿ ಏನಿಲ್ಲ ಅಂತದ್ದು ಅಂತ ಹೇಳ್ತಾನೆ. ಕೌತೂಹಲಾಯ, ದೇವತೆಗಳ ತಲೆಯಲ್ಲಿ ಏನೋ ಒಂದು ಹುಟ್ಟಿದ ಕೌತೂಹಲವನ್ನ ತಣಿಸ್ಲಿಕ್ಕೋಸ್ಕರ ಯೋಷಿದ್ವೇಷ ಮಯಾ ಕೃತ. ಈ ಹೆಣ್ಣಿನ ರೂಪವನ್ನು ನಾನು ಸುಮ್ನೆ ಗಡಿಬಿಡಿಯಲ್ಲಿ ಆ ರಾಕ್ಷಸರು ಉಪದ್ರವ ಮಾಡ್ತಾ ಇದ್ರು, ಅವರನ್ನು ಹೇಗಾದ್ರೂ ಸ್ವಲ್ಪ ಸಮಾಧಾನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಸ್ತ್ರೀ ರೂಪವನ್ನ ಧರಿಸಿದೆ. ಯಾಕೆಂದ್ರೆ ಅಮೃತದ ಕಲಶ ದೈತ್ಯರ ಕೈಗೆ ಹೋದ್ರೆ ಅದು ಮತ್ತೆ ದೇವತೆಗಳ ಕೈಗೆ ಸುಲಭದಲ್ಲಿ ಯುದ್ಧ ಮಾಡಿ ಎಲ್ಲ ಗೆದ್ದು ಸಾವಿರಾರು ವರ್ಷಗಳ ಕಾಲ ಹೊತ್ತು ತರ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಆಲೋಚಿಸಿದೆ. ತತ್ತೇಹಂ ದರ್ಶಯಿಷ್ಯಾಮಿ ದಿದೃಕ್ಷೋಸುರ ಸತ್ತಮ ನಂತವ್ಯಂ ಸಂಕಲ್ಪ ಪ್ರಭಬೋದಯಂ. ನೀನು ನೋಡ್ಲೇಬೇಕು ಅಂತ ಹೇಳಿದ್ರೆ ರಸಿಕರಾದವರಿಗೆ ಮೆಚ್ಚಲು ಯೋಗ್ಯವಾದ, ವಿರಕ್ತರನ್ನು ಕೂಡ ಒಂದು ರೀತಿಯಲ್ಲಿ ಸೆಳೆಯುವ ರೂಪವನ್ನು ನಾನು ತೋರುವೆ. ರಾಕ್ಷಸರು ಅವರ ಬುದ್ಧಿ ಭ್ರಮಣೆ ಆದ್ರೆ ಮಾತ್ರ ಕಾರ್ಯವನ್ನ ಕೈ ಬಿಟ್ಟು ಕೊಡ್ತಾರೆ. ನಾನು ಅವರಿಗೆ ಮೊದಲೇ ಎಲ್ಲ ಹೇಳಿದ್ದೆ, ನನ್ ಕೈ ಕೊಡಬೇಡಿ ಹಾಗೆ ಹೀಗೆ ಅಂತ. ನಾನು ಕೊನೆಗೆ ಹೇಳಿದಂತೆ ಮಾಡುವಾಗ್ಲೂ ಅವ್ರು ನನ್ನನ್ನು ವಿರೋಧಿಸ್ಲಿಕ್ಕೆ ಬರ್ಲಿಲ್ಲ. ಅಯ್ಯೋ ಅವಳತ್ರ ಯಾಕೆ ನಾವು ಇವರೆಲ್ಲ ಇಷ್ಟು ವಿರೋಧಿಸ್ತಾರೆ ಅಂತ ಗೊತ್ತಿದ್ರೆ ನಾನು ಬಡಿಸ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಆಮೇಲೆ ಸಿಟ್ಟು ಮಾಡ್ಕೊಂಡು ಹೋಗುವ, ಸೆರಗನ್ನ ನೆಲಕ್ಕೆ ಒಗೆದು ಹೋಗುವಂತ ಸ್ಥಿತಿಯನ್ನ ತಂದ್ಕೋಬಾರ್ದು ಅಂತ ಅವರು ಸುಮ್ನಿದ್ರು. ಏನು ಮಾತಾಡ್ಲಿಲ್ಲ, ಜಾಡಿಸಿ ಬೈದು ಹೋಗುವಂತ ಸ್ಥಿತಿ ಬರಬಾರದು ಅಂತ ಅದನ್ನ ಪರಮಾತ್ಮ ಹೇಳಿ ಆಯ್ತು ತೋರುವ ಮನಸ್ಸು ಮಾಡ್ತೇನೆ ಅಂತ. ಶ್ರೀಶುಕ ಉವಾಚ ಇತಿ ಬ್ರುವಾಣೋ ಭಗವಾನ್ ತತ್ರೈವಾಂತರಧೀಯತ ಸರ್ವತಶ್ಚಾರಯನ್ ಚಕ್ಷುರು ಭವ ಆಸ್ತೆ ಸಹೋಮಯ. ಹೀಗೆ ಹೇಳಿ ತನ್ನ ಎದುರುಗಡೆ ಇದ್ದ ರೂಪವನ್ನ ಮರೆಮಾಚಿದ. ಸುತ್ತಲೂ ಕಣ್ಣು ಹೊರಳಿಸುತ್ತಾ ತನ್ನ ಮಡದಿಯಾದ ಉಮೆಯ ಜೊತೆಗೆ ಕತ್ತು ನಿರುಕಿಸುತ್ತಾ ಆಚೀಚೆ ನೋಡ್ತಾ ಇದ್ದಾರೆ ಇಬ್ರು. ತಥೋ ದದರ್ಶೋಪವನೇವರ ಸ್ತ್ರೀಯಂ ವಿಚಿತ್ರ ಪುಷ್ಪಾರುಣ ಪಲ್ಲವದ್ರುಮೇ ವಿಕ್ರೀಡತೀಂ ಕಂದು ಕಲೀಲಯಾಲ ಸದ್ದುಕೂಲ ಪರ್ಯಸ್ತ ನಿತಂಬ ಮೇಖಲಾಂ. ನಾನಾ ಬಗೆಯ ಅತ್ಯಂತ ವಿಶಿಷ್ಟವೆನಿಸುವ ಕೆಂದಳಿರು ಅಂದ್ರೆ ಕೆಂಪಾದ ಚಿಗುರುಗಳಿಂದ ಕೂಡಿದ ಮರಗಳ ಸಾಲಿನ ಮಧ್ಯದಲ್ಲಿ ಮತ್ತೊಂದು ಕೆಂಪು ಹೂ ಬಿಟ್ಟ ಗಿಡ ಓಡಾಡ್ತಾ ಇದೆ ಅಂತ ಕಾಣುವ ಹಾಗಿನ ಸ್ತ್ರೀಯೊಬ್ಬಳು ಕೈಯಲ್ಲಿ ಚೆಂಡನ್ನ ಹಿಡಿದು ಓಡಾಡ್ತಾ ಇದ್ದಾಳೆ. ಅವಳ ಸೀರೆಯ ಒಡ್ಯಾಣದ ಆವರಣವನ್ನ ನೋಡಿ ಅಚ್ಚರಿಪಟ್ಟ. ಆವರ್ತನೋದ್ವರ್ತ ಕಂಪಿತ ಸ್ತನ ಪ್ರಮೃಷ್ಟಹಾರೋರು ಭರೈ ಪದೇ ಪದೇ ವಿಭಜ್ಯಮಾನಾಮಿವ ಮಧ್ಯತಶ್ಚಲತ್ ಪದ ಪ್ರವಾಲಂ ನಯತೀಂ ತತಸ್ತತಃ. ಅವಳು ಹಾಗೆ ಓಡಾಡ್ತಾ ಇದ್ದ ಹಾಗೆ ಹಾರಗಳೆಲ್ಲ ಚೆನ್ನಾಗಿ ಇನ್ನಷ್ಟು ಹೆಚ್ಚು ಚಲಿಸುವ ದೃಷ್ಟಿಯಿಂದ ಎಲ್ಲಿ
ಆ ದೇಹದ ಭಾಗಗಳೆಲ್ಲ ಅವಳ ಬಿಂಕದಿಂದ ಬಗ್ಗಿ ಹೋಗುವುದೋ ಅನ್ನುವ ಹಾಗೆ ಕಾಣಿಸ್ತಾ ಇತ್ತು. ಎಳೆಯ ಚಿಗುರಿನಂತಹ ಅತ್ಯಂತ ಕೆಂಪಾದ ಪಾದಗಳು ಅದನ್ನ ಮುಂದಕ್ಕೆ ಮುಂದಕ್ಕೆ ಹೆಜ್ಜೆ ಇಡುವಾಗ ಎಲ್ಲಿ ಗಾಯ ಆಗ್ಬಿಡುತ್ತೋ ಅನ್ನುವ ಹಾಗೆ ಕಾಣಿಸ್ತಾ ಇತ್ತು. ಅಷ್ಟು ನಸು ಮೆದುವಾಗಿತ್ತು. ದಿಕ್ಷುಭ್ರಮತ್ಕಂದುಕ ಚಾಪಲೈರ್ಭೃಶಂ ಪ್ರೋದ್ವಿಗ್ನ ತಾರಾಯತ ಲೋಚನಾಂ ಸ್ವಕರ್ಣ ವಿಭ್ರಾಜಿತ ಲೋಲ ಕುಂಡಲೋ ಲಸತ್ಕಪೋಲೋ ಕಪೋಲಾಲಕ ಮಂಡಿತಾನನಾಂ. ಚೆಂಡನ್ನ ಮೇಲಕ್ಕೆ ಎಸೆಯುವಾಗ ಕಣ್ಣು ಕೂಡ ಚೆಂಡಿನಂತೆಯೇ ಮೇಲಕ್ಕೆ ಕೆಳಕ್ಕೆ, ಅತ್ತನಿಂದ ಇತ್ತಕ್ಕೆ, ಈ ಕೈಯಿಂದ ಇಲ್ಲಿಗೆ ಹಾಕುವಾಗ ಕಣ್ಣು ಹೀಗ್ ಹೋಗ್ತಿತ್ತು, ಈ ಕೈಯಿಂದ ಈಗ ಹಾಕೋ ಕಣ್ಣು ಹೀಗ್ ಬರ್ತಿತ್ತು. ಆ ಕಣ್ಣಿನ ಆಚೆ ಈಚೆ ಹೋಗುವುದನ್ನು ನೋಡುವುದೇ ಬಹಳ ಆನಂದ. ಅದು ಕಣ್ಣು ಕಿವಿ ಅಂದ್ರೆ ಕಣ್ಣಿನ ಹುಬ್ಬಿನ ಕೊನೆಯ ಭಾಗದಿಂದ ಕಿವಿಯ ತನಕವೂ ಎಳೆದು ಗೀಟ್ ಹಾಕಿದಾಗಿರ್ತಿತ್ತು, ಭರತನಾಟ್ಯದಲ್ಲಿ ಎಳೆದ ಹಾಗೆ. ಆದ್ರೆ ಅದು ಅತ್ಯಂತ ಸಹಜವಾಗಿತ್ತು. ಸ್ವಾಭಾವಿಕವಾಗಿ ಕಣ್ಣು ಉದ್ದವೇ ಇರಬೇಕು. ಅದಿನ್ನು ಚಂಚಲವಾದ್ರಂತೂ ಕೇಳುವುದೇ ಬೇಡ. ಕಿವಿಗಳಲ್ಲಿ ಹೊಳೆಯುವಂತಹ ಚಂದದ ಕುಂಡಲಗಳು ಚಲಿಸುತ್ತಾ ಕೆನ್ನೆಯ ಮೇಲೆ ತನ್ನ ಭಾರವನ್ನ ಹೊರಿಸುತ್ತಾ ಹೆಚ್ಚು ಶೋಭೆಯನ್ನ ತರ್ತಾ ಇತ್ತು. ಅದರ ಜೊತೆಗೆ ನೀನು ಮಾತ್ರ ಏನು ಮುಟ್ಟುವುದು, ನಾನು ಕೂಡ ಮುಟ್ಟಬೇಕು ಅಂತ ಮುಂಗುರುಳುಗಳು ಕೂಡ ಕುಂಡಲಕ್ಕೆ ಸ್ಪರ್ಧೆಯನ್ನು ಒಡ್ಡುವಂತೆ ಪಕ್ಕದಲ್ಲಿ ಹಾದು ಹಾದು ತನ್ನ ಚೆಲುವನ್ನ ಹೆಚ್ಚು ಬೀರುತ್ತಾ ಇತ್ತು. ಶ್ಲಷದ್ದು ಕೂಲಾಂ ಕಬರೀಂಚ ವಿಚ್ಯುತಾಂ ಸನ್ನಹ್ಯತೀಂ ವಾಮಕರೇಣ ವಲ್ಗುನಾ ವಿನಿಘ್ನತೀಂ ಅನ್ಯಕರೇಣ ಕಂದುಕಂ ವಿಮೋಹಯಂತೀಂ ಜಗದಾತ್ಮಮಾಯಯ. ನೆರಿಗೆ ತೆಗೆದ ಸೀರೆಯ ಸುತ್ತಲೂ ಕಸೂತಿಗಳು ಮೆರುಗು ಹೆಚ್ಚಿಸುತ್ತಾ ಕಟ್ಟಿದ ಕೂದಗಳನ್ನು ಬಿಚ್ಚಿದಾಗ ಅವುಗಳನ್ನ ತನ್ನ ಎಡಗೈಯಿಂದ ಹಾಗೆಯೇ ನೇವರಿಸುತ್ತಾ ಕೆಳಕ್ಕೆ ಎಳೆದಾಡುವಾಗ ಇನ್ನೊಂದು ಕೈಯಿಂದ ಚೆಂಡನ್ನ ಹಾಗೆಯೇ ಮೇಲಕ್ಕೆ ಎಸೀತಾ ಇದ್ಲು. ಇಂತಹ ಮೋಹಕ ಶಕ್ತಿಯಿಂದ ಜಗತ್ತನ್ನೇ ಮರಳು ಮಾಡುವ ಮೋಹಿನಿ ಹತ್ತಿರ ಬರ್ತಾ ಇದ್ದಾಳೆ. ತಾಂ ವೀಕ್ಷ ದೇವ ಇತಿ ಕಂದು ಕಲೀಲಯೇಷತ್ ವ್ರೀಡಾ ಸ್ಮಿತ ಸ್ಫುಟ ವಿಸೃಷ್ಟ ಕಟಾಕ್ಷ ಮೂಢ ಸ್ತ್ರೀ ಪ್ರೇಕ್ಷಣ ಪ್ರತಿ ಸಮೀಕ್ಷಣ ನಿವೃತ್ತಾತ್ಮ ಆತ್ಮಾನಾತ್ಮಾನಮಂತಿಕ ಉಮಾಂ ಸ್ವಗಣಾಂಶ್ಚ ವೇದ. ಮೋಹಗೊಳಿಸುವ ಮೋಹಿನಿಯನ್ನ ಕಂಡ ಅವಳು ಕೂಡ ಈ ರೀತಿ ಬೇರೆ ಬೇರೆ ರೀತಿಯ ಲಾವಣ್ಯ ರೂಪಗಳನ್ನ ಆಕರ್ಷಕವಾಗಿ ತೋರುತ್ತಾ, ಜೊತೆಗೆ ಬಿರಿದ ಸಂಪಿಗೆಯಂದದ ತುಟಿಯ ನಡುವೆ ಹಾದು ಬಂದಂತಹ ಬೆಳ್ಳಗಿನ ಹಲ್ಲಿನ ಬೆಳಕು ಮತ್ತಷ್ಟು ಮರಳು ಮಾಡುವಂತೆ ಕಾಣಿಸ್ತಾ ಇತ್ತು. ಪ್ರತಿಯಾಗಿ ನೋಡುವುದಕ್ಕೆ ನೋಟ ಬೆರೆಸುವುದು ಅನ್ನುವುದು ಆನಂದದ ಹೆಚ್ಚಳಕ್ಕೆ ಕಾರಣವಾಗ್ತಾ ಇತ್ತು. ಹೀಗೆ ಉಮೆ ಪಕ್ಕದಲ್ಲಿ ಕೂತಿದ್ದಾಳೆ ಅನ್ನೋದನ್ನು ಮರೆತು ಬಿಟ್ಟ. ಪರಿವಾರದವ್ರ ಜೊತೆಗಿದ್ದಾರೆ ಅನ್ನೋದು ಗೊತ್ತೇ ಆಗ್ಲಿಲ್ಲ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ತನ್ನನ್ನೇ ತಾನು ಮರೆತು ಬಿಟ್ಟ. ನ ಆತ್ಮಾನಂ ಉಮಾಂ ಸ್ವಗಣಾಂಶ್ಚ ವೇದ. ತನ್ನನ್ನು ಮರೆತ, ತನ್ನ ಗಣವನ್ನು ಮರೆತ, ಉಮೆಯನ್ನು ಮರೆತ. ತಸ್ಯಾ ಕರಾಗ್ರಾತ್ತು ಕಂದುಕೋ ಯಥಾ ಗತೋ ವಿದೂರಂ ತಮನು ಪ್ರಜಂತ್ಯಾಹ ವಾಸಸ್ಸ ಸೂತ್ರಂ ಲಘು ಮಾರುತೋ ಹರದ್ಭವಸ್ಯ ದೇವಸ್ಯ ಕಿಲಾನುಪಶ್ಯತಃ. ಕೈಯ ಬೆರಳಿನಿಂದ ಚೆಂಡನ್ನ ತಿರುಗಿಸುತ್ತಾ ಅದು ಕೈಜಾರಿ ದೂರಕ್ಕೆ ಹಾರಿದಾಗ ಅದರ ಹಿಂದೆಯೇ ಓಡಿ ಹೋದ್ಲು. ಶಿವ ನೋಡ್ತಾ ಇದ್ದಂತೆಯೇ ಆ ದೃಶ್ಯ, ಹಾರಿ ಬಂದ ಸೀರೆಯ ಸೆರಗು ಇನ್ನಷ್ಟು ಹೆಚ್ಚು ಆತನ ಕಣ್ಣನ್ನ ನಿಟ್ಟಿಸಿ ನೋಡುವಂತೆ ಮಾಡಿತು. ಏವಂ ತಾಂ ರುಚಿರಾಪಾಂಗೀಂ ದರ್ಶನೀಯಾಂ ಮನೋಹರಾಂ ದೃಷ್ಟ್ವಾ ತಸ್ಯಾಂ ಮನಶ್ಚಕ್ರೆ ವಿಲಜ್ಜಂತ್ಯಾಂ ಭವಃ ಕಿಲ. ಶಿವನ ನೋಟಕ್ಕೆ ನಾಚಿ ನೀರಾದ ಆ ನೀರೇ ಆ ಓರೆಯ ಕಣ್ಣನ್ನ ಮತ್ತೆ ಪ್ರತಿಯಾಗಿ ದಿಟ್ಟಿಸಿದಳು. ಮೊದಲೇ ಸುಂದರಿ, ಮನೋಹರಿ. ಅದು ಇನ್ನಷ್ಟು ಅವರ ನಡುವಿನ ಯೋಚನೆಗಳನ್ನ ಹಚ್ಚಿತು. ತಯಾಪಹೃತ ವಿಜ್ಞಾನ ತತ್ಕೃತ ಸ್ಮರ ವಿಹ್ವಲ ಭವಾನ್ಯ ಅಪಿ ಪಶ್ಯಂತ್ಯ ಗತಕ್ರೀಸ್ತತ್ಪದಂ ಯಯೌ. ನೋಡ್ತಾ ನೋಡ್ತಾ ಆ ಆಸಕ್ತಿ ಮನ್ಮಥನನ್ನ ನಿಗ್ರಹಿಸಿದವನು ಇವನೋ ಅಲ್ವೋ
ಅನ್ನುವಷ್ಟು ಮನ್ಮಥನಿಗೆ ಮತ್ತಷ್ಟು ಶರಣಾದಂತೆ ಆತನ ನೋಟ ಇತ್ತು. ಕೊನೆಗೆ ಒಂದು ಕ್ಷಣ ಆ ಮರೆತು ಹೋದ ಮನಸ್ಸಿನ ಆ ದೂರವಾಗುವಿಕೆಯನ್ನ ಕಂಡು ವಿಹ್ವಲನಾದ ಶಿವ ನಾಚಿಕೆ ಪಟ್ಟು ಸ್ವಲ್ಪ ದೂರಕ್ಕೆ ಆ ಕಳೆದು ಹೋದ ಮನಸ್ಸಿನ ಕ್ಷಣ, ಅಂದ್ರೆ ಮನಸ್ಸು ಹೋಯ್ತು ಅಂತ ಅರ್ಥ. ಅವನು ಓಡಿದ ಅನ್ನೋ ಶಬ್ದದ ಅರ್ಥ ಮನಸ್ಸು ಬಿಡದೆ ಅವಳನ್ನ ಅನುಸರಿಸಿತು ಅಂತ ಅದರ ಅರ್ಥ. ತತ್ಪದಂ ಯಯೌ, ಅವಳು ಹೆಜ್ಜೆ ಇಟ್ಟಲ್ಲಿಯೇ ಓಡಿ ಹೋದ ಅಂತ. ಸಾ ತಮಾಯಂತಮ ಆಲೋಕ್ಯ ವಿವಸ್ತ್ರಾವ್ರೀಡಿತಾ ಭೃಶಂ ನಿಲೀಯಮಾನ ವೃಕ್ಷೇಶು ಹಸಂತಿ ನಾನ್ವತಿಷ್ಠತ. ಶಿವನು ತನ್ನ ಕಡೆಗೆ ಬರುವುದನ್ನ ಕಂಡು ನಾಚಿದಳು. ಮರಗಳ ಎಡೆಯಲ್ಲಿ ಮರೆಯಾಗಿ ನಗುತ್ತಾ ನಿಲ್ಲದೆ ಓಡಿದಳು. ತಾಮನ್ವಗಚ್ಚದ್ ಭಗವಾನ್ ಭವ ಪ್ರಮತಿಥೇಂದ್ರಿಯ ಕಾಮಸ್ಯ ಚ ವಚಂ ನೀತಃ ಕರೇಣುರಿವ ಯೂಥಪಃ. ಮನಸ್ಸಿನ ನಿಯಾಮಕನಾದವನ ಮನಸ್ಸೂ ಕೂಡ ಒಂದು ಕ್ಷಣ ಉದ್ವಿಗ್ನವಾಯಿತು, ಮೋಹ ಪಶವಾಯಿತು. ಅಂದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಇದು ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಷ್ಟೆ. ಹೀಗಾಗತ್ತೆ, ಹೀಗೆ ಮೈ ಮರಿತಾನೆ ಅಂತ ಅರ್ಥ ಅಲ್ಲ. ಎಂಥವನನ್ನೂ ಕೂಡ ಮೈ ಮರೆಸುವಂತಹ ಚೆಲುವು ಅದು ಭಗವಂತನದ್ದು ಅಂತ ತೋರಿಸುವುದು ಒಂದಾದ್ರೆ, ಇಂತಹ ಚೆಲುವಿಗೆ ಎಂಥ ವ್ಯಕ್ತಿಯೂ ಕೂಡ ಮರುಳಾಗ್ತಾನೆ ಅನ್ನುವುದನ್ನ ಹೀಗೆ ತೋರಿಸಿ, ಸೋನು ವ್ರಜ್ಯಾತಿ ವೇಗೇನ ಗೃಹೀತ್ವಾ ನಿಚ್ಛತೀಂ ಸ್ತ್ರೀಯಂ ಕೇಶಬಂಧ ಉಪಾನೀಯ ಬಾಹುಭ್ಯಾಂ ಪರಿಶಶ್ವಜೆ. ಬೆನ್ನಟ್ಟಿ ಹೋದ. ಇಷ್ಟವಿಲ್ಲದೆ ಇದ್ದರೂ ಆಕೆಯನ್ನ ತನ್ನ ವಶ ಮಾಡಿಕೊಳ್ಳಬೇಕೆಂಬ ಹಂಬಲದಲ್ಲಿ ಮುಂದಕ್ಕೆ ನುಗ್ಗಿ ಎಳೆದ. ಸೋಪಗೂಢ ಭಗವತಾ ಕರಿಣೀಯಥ ಇತಸ್ತತಃ ಪ್ರಸರ್ಪಂತಿ ವಿಪ್ರಕೀರ್ಣ ಶಿರೋರುಹ. ಲೋಕದ ಸಾಮಾನ್ಯ ಪ್ರಕೃತಿಯ ನಿಯಮವಂತೆ ಆಕೆ ಕೊಸರಾಡಿ ಪಕ್ಕಕ್ಕೆ ಸರಿದಳು. ಜೊತೆಗೆ ಆತ್ಮಾನಂ ಮೋಚಯಿತ್ವಾಂಗ ಸುರರ್ಷಭ ಭುಜಾಂತರಾತ್ ಪ್ರಾದ್ರವತ್ತ ಪೃತುಶ್ರೋಣಿ ಮಾಯಾದೇವ ವಿನಿರ್ಮಿತ. ಎಲ್ಲ ದೇವತೆಗಳನ್ನೂ ಕೂಡ ಬಗೆ ಬಗೆಯಿಂದ ಮೋಹಗೊಳಿಸುವ ಈ ಮೋಹಿನಿಯ ರೂಪ ಅವನ ತೋಳತೆಕ್ಕೆ ಎಡೆಯಿಂದ ತಪ್ಪಿಸಿಕೊಂಡು ಪಕ್ಕಕ್ಕೆ ಓಡುವ ಹಾಗೆ ಲೋಕದಲ್ಲೂ ಕೂಡ ಮಾಯೆ ಎಲ್ಲರನ್ನು ತನ್ನ ವಶದಲ್ಲಿಟ್ಟುಕೊಳ್ಳುತ್ತೆ ಹೊರತು ಯಾರ ವಶಕ್ಕೂ ತಾನು ಬರಲ್ಲ ಅನ್ನೋದನ್ನ ತೋರಿಸ್ತಾ ಹೋದ್ಲು. ತಸ್ಯಾಸೌ ಪದವೀಂ ರುದ್ರೋ ವಿಷ್ಣೋರದ್ಭುತ ಕರ್ಮಣಃ ಪ್ರತ್ಯಪದ್ಯತ ಕಾಮೇನ ವೈರಿಣಾ ಚ ವಿನಿರ್ಜಿತಃ. ತನಗೆ ವೈರಿ ಎನಿಸಿದ ಕಾಮನಿಗೆ ತಾನು ಒಂದು ಕ್ಷಣ ಸೋತೆನೋ ಅನ್ನುವಂತೆ ಅವನಿಗೇನೆ ಯೋಚನೆ ಹತ್ತಿತು. ಈ ಅದ್ಭುತವಾದ ಕಾರ್ಯವನ್ನ ನಡೆಸಲು ಸಮರ್ಥನಾದ ಸ್ತ್ರೀ ರೂಪಧಾರಿಯಾದ ವಿಷ್ಣುವಿನ ಬಗೆಗೆ ಮನಸ್ಸು ಮತ್ತಷ್ಟು ಕುತೂಹಲದಿಂದ ತಿಳಿಯಬೇಕು ಆ ತತ್ವವನ್ನು ಅನ್ನುವ ಕಡೆಗೆ ಧಾವಿಸಿತು. ತಸ್ಯಾನುಧಾವತೋರೇತಶ್ಚ ಸ್ಕಂದಾಮೋಘರೇತಸ ಶುಷ್ಮಿನೋ ಯೂಥಪಸ್ಯೇವ ವಾಸಿತಾಮನುಧಾವತಃ. ಅತ್ಯಂತ ವಿಶಿಷ್ಟವಾದಂತಹ ಆ ಧಾರಣೆ ಮಾಡುವಂತಹ ದೇಹದ ಧಾತುವನ್ನ ಸಹಜವಾಗಿ ಅದಕ್ಕೆ ಲೋಕದಲ್ಲಿ ನಮ್ಗೆ ಸಾಮಾನ್ಯ ಲೋಕದ ಕಲ್ಪನೆಯಂತೆ ಇಲ್ಲಿಯ ಶೃಂಗಾರ ಅಲ್ಲ. ಅವ್ರು ಏನ್ ಮಾಡಿದ್ರು ಕೂಡ ಅದರಲ್ಲಿ ಲೋಕದಲ್ಲಿ ಏನೋ ಒಂದು ಅದ್ಭುತವಾದ ಸೃಷ್ಟಿಯಾಗುತ್ತೆ ಅಂತ ಅರ್ಥ. ನಮಗೆ ಲೋಕದ ಕಥೆಯಂತೆ ಇದನ್ನ ಗಮನಿಸುವಾಗ ಇದರ ಹಿಂದೆ ಇರುವ ಅಧ್ಯಾತ್ಮ ಅಥವಾ ದೈವಿಕತೆ ನಮ್ಗೆ ಅರ್ಥ ಆಗದೆ ಹೋಗಬಹುದು. ಆದ್ರೆ ಕನಿಷ್ಠ ಇಷ್ಟಂತೂ ತಿಳ್ಕೊಳ್ಬೇಕು, ಇದು ಮಾನುಷ ಶೃಂಗಾರ ಅಲ್ಲ, ಇದು ದೈವಿಕವಾದ ಶೃಂಗಾರ. ಇದರಿಂದ ಹಾನಿಯಾಗುವುದಿಲ್ಲ, ಇದರಿಂದ ಅವರಲ್ಲಿ ಯಾವತ್ತು ವಿಕಾರ ಉಂಟಾಗುವುದಿಲ್ಲ, ಇದರಿಂದ ಅವರ ಮನಸ್ಸು ಮತ್ತೆ ಮತ್ತೆ ಅದಕ್ಕೆ ಬಲಿಯಾಗುವುದು ಅಂತಲ್ಲ. ಆದ್ರೆ ಲೋಕದ ಒಂದು ಶೃಂಗಾರದ ಭಾವವನ್ನು ತೋರ್ಪಡಿಸುವ ಒಂದು ಅಂಶ ಮಾತ್ರ ಇಲ್ಲಿ ನಾವು ಗಮನಿಸಬೇಕಾದದ್ದು. ಅದು ಏನಾಯ್ತು, ಅವನ ದೇಹದಿಂದ, ಅವನು ತಮಸ್ಸಿನ ಭಾವ ಅಲ್ವಾ, ತಮಸ್ಸಿನ ಭಾವವಾದ್ರಿಂದಾಗಿ ಏನಾಯ್ತು ಅಂತ ಮತ್ತೆ ನಿಮಗೆ ಮುಂದೆ ಆ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳ್ತಾರೆ. ಯತ್ರ ಯತ್ರ ಪತಂದೆ ಮಹ್ಯಾಂ ರೇತಸ್ತಸ್ಯ ಮಹಾತ್ಮನಃ ತಾನಿ ರೂಪಸ್ಯ ಹೇಂ ನಷ್ಟ ಕ್ಷೇತ್ರಾಣ್ಯ ಸನ್ಮಹೀಪತೆ. ಆ ಶಿವನ ದೇಹದ ಮೂಲ ಧಾತು ಭೂಮಿಯಲ್ಲಿ ಎಲ್ಲ ಕಡೆ ಹಬ್ಬಿತು. ಆ ಕ್ಷೇತ್ರಗಳೆಲ್ಲ ಅನೇಕ ರೀತಿಯ ಅದ್ಭುತವಾದ ಬೆಳ್ಳಿ, ಚಿನ್ನ ಮೊದಲಾದ ಅಪರೂಪದ ಲೋಹದ ಗಣಿಗಳಾಗಿ ಭೂಮಿಗೆ ಸಂಪತ್ತನ್ನ ಕೊಟ್ಟಿತು
ಅಂತ ಹೇಳುತ್ತಾರೆ. ನಮ್ಗೆ ಲೋಹಶಾಸ್ತ್ರ ಓದ್ದವರಿಗೆ ಇದರಲ್ಲಿ ತುಂಬಾ ಆ ಚಿಂತನೆ ಮಾಡ್ಲಿಕ್ಕೆ ಸಿಗುವಂತಹ ಸಂಗತಿ ಇದೆ. ಆದ್ರಿಂದಾಗಿ ಇದು ಸಾಮಾನ್ಯ ನಮ್ಮ ದೇಹದ ಧಾತುವಿನಂತೆ ಅಲ್ಲ, ಇದು ಲೋಕಕ್ಕೆ ಉಪಕಾರಕ್ಕಾಗಿ ಬಂದಂತಹ ಒಂದು ಪ್ರಕ್ರಿಯೆ ಅನ್ನೋದು ಇಲ್ಲಿ. ಯಾಕಂದ್ರೆ ಸೃಷ್ಟಿಯ ಮೂಲವಾದ್ರಿಂದ ಲೋಹವನ್ನ ಕೊಡಬೇಕಾದಂತಹ ಒಂದು ಪ್ರಕ್ರಿಯೆಯನ್ನ ಈ ಚಿತ್ರಣ ಕೊಡುತ್ತೆ. ಸರಿತ್ ಸರಸ್ಸು ಶೈಲೇಶು ವನೇಶು ಉಪವನೇಶು ಚ ಯತ್ರ ಕ್ವಚ ಸನ್ಋಷಯ ತತ್ರ ಸನ್ನಿಹಿತೋ ಹರಃ. ಎಲ್ಲೆಡೆ ಓಡಾಡುತ್ತಾ ನದಿ, ಸರೋವರ, ಬೆಟ್ಟ, ಉಪವನ, ವನ, ಋಷಿಗಳು ಎಲ್ಲೆಲ್ಲಿ ಆಶ್ರಮ ಕಟ್ಟಿಕೊಂಡಿದ್ದಾರೋ ಅಲ್ಲಿ ಎಲ್ಲ ಕಡೆಯಲ್ಲೂ ಇವನ ಸನ್ನಿಧಾನ ಮೂಡುತ್ತಾ ಹೋಯಿತು. ಸ್ಕನ್ನೇರೇತಸಿ ಸೋಪಶ್ಯತ್ ಆತ್ಮಾನಂ ದೇವಮಾಯಯ ಜಡೀಕೃತಂ ನೃಪಶ್ರೇಷ್ಠ ಸನ್ಯವರ್ತತ ಕಶ್ಮಲಾತ್. ಹೀಗೆ ದೇಹದ ಧಾತುವನ್ನ ಲೋಕದಲ್ಲಿ ಮುಂದಿನ ಸಾತ್ವಿಕ ಸೃಷ್ಟಿಗಾಗಿ ಬಳಸಿಕೊಂಡು ತನ್ನ ಕರ್ತವ್ಯ ಮುಗಿದ ಮೇಲೆ ಆಕೆಯನ್ನ ಹಿಂಬಾಲಿಸುವುದನ್ನು ಬಿಟ್ಟು ಕರ್ತವ್ಯ ಪೂರ್ಣಗೊಂಡಂತಹ ತೃಪ್ತಿಯಿಂದ ಮರಳಿದ. ಅಥಾವಗತ ಮಾಹಾತ್ಮ್ಯ ಆತ್ಮನೋ ಜಗದಾತ್ಮನ ಅಪರಿಜ್ಞೇಯ ವೀರ್ಯಸ್ಯ ನಮೇನೆ ತದುಹಾದ್ಭುತಂ. ಜಗದ ಅಂತರ್ಯಾಮಿಯಾದ ಆ ಮೋಹಿನಿಯ ರೂಪ ತೊಟ್ಟ ನಾರಾಯಣನ ಬಗೆಗೆ ತನಗೂ ತಿಳಿಯದ ಮತ್ತಷ್ಟು ಸಂಗತಿ ಮಹಾತ್ಮ್ಯಗಳಿವೆ ಅನ್ನುವುದನ್ನ ಈಗ ಮನೋಮಾನಿಯಾಗಿ ರುದ್ರ ಅರಿತ. ಹರಿಯ ಮಾತಿನ ಪ್ರಾಮಾಣಿಕತೆಯನ್ನ ಮೊದಲು ಪೂರ್ತಿ ಒಪ್ಪಿಕೊಂಡಿರ್ಲಿಲ್ಲ. ಮಾಯೆ ಎನ್ನುವುದು ಎಷ್ಟು ವಿಚಿತ್ರವಾದದ್ದು ಅಂತ ಈಗ ತದುಹ ಮೇನೆ, ಮೊದಲು ನ ಮೇನೆ, ಈಗ ಮೇನೆ ತಿಳಿದ. ಮುಂದೆ ಅಂಥದ್ದೇ ವಿಶೇಷ ಮಾತಾಡ್ತಾ ಚತುರ್ಮುಖನ ಹತ್ರನೇ ಇದರ ಬಗ್ಗೆ ಚರ್ಚೆ ಮಾಡ್ತಾನೆ. ಆ ಚರ್ಚೆ ಮಾಡುವಾಗ ತಾನು ಕಂಡ ಸಂಗತಿಯ ಬಗ್ಗೆ ವಿವರಿಸ್ತಾನೆ. ಭಗವಂತನು ಇದನ್ನ ಅವನತ್ರ ಪ್ರತಿಯಾಗಿ ಚರ್ಚೆ ಮಾಡ್ತಾನೆ. ಏನು ಚರ್ಚೆ ನಡೆಯಿತು ಅನ್ನೋದನ್ನ ಮತ್ತೆ ನಾಳೆಯ ಅನುಸಂಧಾನ ಮಾಡುವ ಹೊತ್ತಿನಲ್ಲಿ ಗಮನಿಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ವ ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.